ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಾಲೂರಿನ ಹುಡುಗಿ ರಕ್ಷಿತಾ ಮಾತಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಇವತ್ತು ಟಿಫನ್ ಮಾಡಿದೆ. ಲೆಮನ್ ರೈಸ್ ಮಾಡಿದ್ದೀನಿ, ಬನ್ನಿ ನೋಡಿರಂತೆ. ನಮ್ಮ ಯಜಮಾನ್ರು ರಾತ್ರಿ ಮದುವೆಗೆ ಹೋಗಿದ್ರು, ಅದ್ರಿಗೆ ಬರೋ ಸ್ವಲ್ಪ ತಡ ಆಯಿತು. 1 ಗಂಟೆಗೆ ನಾವು ಬಂದರು, ಅದಕ್ಕೆ ಇನ್ನೂ ಮಲಗೇ ಇದ್ದಾರೆ ಎಲ್ಲರೂ. ನೋಡಿ ನಮ್ಮ ಯಜಮಾನ್ರು ಮಲಗಿದ್ದಾಳೆ ನೋಡಿ. ನನ್ನ ಮಗಳು ಹಾಲಲ್ಲಿ ತಿನ್ನಿ ಅಂತ ಹೇಳಿದೆವು, ನಮ್ಮ ಪಪ್ಪ ಹತ್ರನೇ ತಿಂತೀನಿ ಅಂತ ನೋಡಿ. ಅವ್ರ ಅಪ್ಪ ಹತ್ರನೇ ತಿಂತಾ ಇದ್ದಾಳೆ, ಅಲ್ಲೇ ಕುತ್ಕೊಂಡಿದ್ದಾಳೆ. ಮತ್ತು ನಮ್ಮ ತಮ್ಮನೂ ಅಷ್ಟೇ, ನೈಟ್ ಸ್ವಲ್ಪ ಬರೋದು, ಅವನು ಲೇಟ್ ಆಯಿತು, ಬೆಂಗಳೂರಿಗೆ ಹೋಗಿದ್ದ ನೋಡಿ. ಅವನು ಮಲಗೇ ಇದ್ದಾನೆ ನೋಡಿ. ನನ್ನ ದೊಡ್ಡ ಮಗಳು ಮದುವೆಗೆ ಹೋಗಿ ತೆಂಗಿನಕಾಯಿ ತಗೊಬಂದಿದ್ರೆ ನಮ್ಮ ತಮ್ಮ ಹತ್ರ ಇಕ್ಕಿದ್ದಾಳೆ. ಮತ್ತು ನನ್ನ ಚಿಕ್ಕ ಮಗಳು ಇವತ್ತಿನ್ನೂ ಎದ್ದಿಲ್ಲ ಫ್ರೆಂಡ್ಸ್, ಅವಳು ಮಲಗೇ ಇದ್ದಾಳೆ. ಏನು ಇವತ್ತೆಲ್ಲರೂ ನಮ್ಮ ಮನೇಲಿ ಮಲಗಿದ್ದಾಳೆ, ನಾನು ಒಬ್ಬಳೇ ಎದ್ದಿರೋದು ನೋಡಿ. ಲೆಮನ್ ರೈಸ್ ಮಾಡಿದ್ದೀನಿ ಇವತ್ತು ನೋಡಿ. ಅವಳು ಇನ್ನೂ ಮಲಗೇ ಇದ್ದಾಳೆ, ಎಬ್ಸೋದು ಬೇಡ ಅಂತ ಸೈಲೆಂಟಾಗಿದ್ದೀನಿ. ನನ್ನ ಮಗಳು ಊಟ ಮಾಡ್ತಾಯಿದ್ರೆ ಚಿಕ್ಕವಳು ಎದ್ಬಿಟ್ಲು, ಅವ್ರ ಅಕ್ಕ ಟಿಫನ್ ಮಾಡ್ತಾಯಿದ್ರೆ ನೋಡಿ ಹೇಗೆ ಎದ್ದು ತಿಂತಾ ಇದ್ದಾಳು ನೋಡಿ. ನೋಡಿ ಚಿನ್ನಿ ಬಾಮ್ಮ, ಬೇಡ ಬಾ ಅಕ್ಕದು ಬಾ. ನಾನು ನಿಮ್ಗೊಂದು ಫ್ಲವರ್ ತೋರಿಸಿದ್ನಲ್ವ, ಈ ರೀತಿ ತೋರಿಸ್ತೀನಿ ಈಗ ನೋಡಿ. ಲೈಟಾಗಿ ಅರಳಿದೆ ನೋಡಿ, ಅದು ನೋಡಿ. ಎಲ್ಲರೂ ಬ್ರಹ್ಮಕಮಲ ಅಂತ ಕಮೆಂಟ್ ಹಾಕಿದ್ರು ನೋಡಿ, ಅರಳಿದೆ. ಇಲ್ಲಿ ಬೇಗನೆ ತಲೆ ಮಟನ್ ತಂದುಬಿಟ್ರು ನೋಡಿ, ತೋರಿಸ್ತೀನಿ. ಖಾರ ಬಿಟ್ಕೊಂಡೆ ಇವತ್ತು, ನಮ್ಮಮ್ಮ ಇಲ್ಲ ನಾನೇ ಎಲ್ಲ ರೆಡಿ ಮಾಡಿಕೊಂಡೆ ಖಾರಕ್ಕೆ ನೋಡಿ. 1.5 kg ಮಟನ್ ತಂದಿದ್ದಾರೆ, ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮಗಳು ಆಟ ಆಡ್ತಾ ಇದ್ದಾಳೆ, ಮೇಲೆ ಕುತ್ಕೊಂಡು ಕೆಳಗಡೆ ಇರಿ ಅಂದರೆ ಇರಲ್ಲ ನಾನು ಅಂತ ಕಿಚನಲ್ಲಿ ಕುತ್ಕೊಂಡಿದ್ದಾಳೆ. ಇದರ ವೈಟಿಗೆ ಸ್ವಲ್ಪ ಕಾಣಿಸ್ಬೇಕು, ಆಗ ಉಪ್ಪು ನಾವು ಟರ್ಮರಿಕ್ ಪೌಡರ್ ಹಾಕಿದ್ರಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಅದ್ರಿಗೆ ಸ್ವಲ್ಪ ಖಾರ ಹಾಕ್ಕೊಂಡು ಬಿಡೋಣ. ಖಾರ ಹಾಕ್ಕೊಂಡು ಸ್ವಲ್ಪ ಫ್ರೈ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ಮೇಲೆ ಇನ್ನೊಂದು 5 ನಿಮಿಷ ಇದರಲ್ಲೇ ಬೇಯಿಸಿದ್ರೆ ಚೆನ್ನಾಗಿ ಖಾರ ಹಿಡಿಯುತ್ತೆ ಮಟನ್ಗೆ. ಫ್ರೆಂಡ್ಸ್, ಇನ್ನು ಮುಚ್ಚೋಣ. ಇನ್ನೊಂದು 1/2 hour ಬಿಟ್ಟರೆಗಣ ರೆಡಿ ಆಗುತ್ತೆ ನಮಗೆ ನೋಡಿ. ಫ್ರೆಂಡ್ಸ್, ನನ್ನ ತಮ್ಮ ಅವ್ರ ಫ್ರೆಂಡ್ ಅವರು ಲೆಮನ್ ಜ್ಯೂಸ್ ಮಾಡಿಕೊಟ್ಟೆ, ಕುಡಿತಿದ್ದಾರೆ ನೋಡಿ. ಫ್ರೆಂಡ್ಸ್, ಅವ್ರ ಮಾವ ಹತ್ರ ಹೇಗೆ ಆಡ್ತಿದ್ದಾಳು ಎಟ್ಬಿಟ್ಟು ನೋಡಿ. ನೋಡಿ, ಅವ್ರ ಮಾವ ಅಂದರೆ ಇಬ್ಬರು ತುಂಬ ಇಷ್ಟ ನೋಡಿ. ಅಡುಗೆ ಎಲ್ಲ ಆಯಿತು ಫ್ರೆಂಡ್ಸ್, ಊಟ ಮಾಡಿದ್ರಿ. ಮತ್ತು ನನ್ನ ಮಕ್ಳಿಗಿಬ್ರಿಗೂ ಸ್ನಾನ ಮಾಡಿಸಿದೆ. ಅವ್ರ ಅಜ್ಜಿ ಬಂದ್ರು ಅಂತ ಅವ್ರನ್ನ ಎತ್ಕೊಂಡು ಒಳಗಡೆ ಹೋಗಿದ್ದಾಳೆ. ಚಿಕ್ಕವಳು ಸ್ನಾನ ಮಾಡಿದಾಗಿಂದ 3 ಗಂಟೆಯಿಂದ ಮಲಗಿಲ್ಲ, ಈಗ ಮಲಗಿದ್ದಾಳೆ. ಸರ್, ಹಸಿಟ್ಟು ರುಬ್ಬಿಟ್ಕೊಂಡಿದ್ದೀನಿ, ಬೆಳಗ್ಗೆ ದೋಸೆ ಮಾಡೋಣ ಅಂತ. ಫ್ರೆಂಡ್ಸ್, ಇವತ್ತು ಸಂಡೇ ಬ್ಲಾಗ್ ಇದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.